ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಹೇಗನ್ಸುತ್ತೆ ಅಂದರೆ ನಾವು ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅನಿಸುತ್ತೆ. ತುಂಬ ಒಂದು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಬರ್ನಿಂಗ್ ಬೋತ್ ದಿ ಸೈಡ್ಸ್ ಆಫ್ ಕ್ಯಾಂಡಲ್. ಅಂದರೆ ಎರಡೂ ಕಡೆ, ಈ ಮೇಣದ ಬತ್ತಿ ಎರಡೂ ಕಡೆ ಸುಡ್ತಾ ಇದೆ, ಕರಗ್ತಾ ಇರೋ ಹಾಗೆ ಅಷ್ಟೊಂದು ಬರ್ನ್ಔಟ್ ಫೀಲ್ ಆಗುತ್ತೆ. ಅಂದರೆ ನಮ್ಮ ಶಕ್ತಿ ಎಲ್ಲ ಕ್ಷೀಣಿಸ್ತಾ ಇದೆ, ಒಂದು ಹೆಜ್ಜೆ ಮುಂದೆ ಇಡಲಿಕ್ಕೂ ಆಗಲ್ಲ, ಅಷ್ಟೊಂದು ಸುಸ್ತಾಗ್ತಾ ಇದೆ ಅಂತ ಅನಿಸುತ್ತೆ. ಈ ದಿನ ನನಗೂ ಹಾಗೆ ಅನಿಸ್ತಾ ಇತ್ತು. ಬೆಳಗ್ಗೆ ಇದ್ದೆ ಕೂಡಲೇ ನನಗೆ ತುಂಬ ಸುಸ್ತಾಗ್ತಿತ್ತು. ಅಯ್ಯೋ ನನಗೇನು ಮಾಡಲಿಕ್ಕೆ ಆಗಲ್ಲ ಅಂತ ಆ ಥರ ಫೀಲಿಂಗ್ ಬರ್ತಾಯಿತ್ತು. ಕೆಲವು ಸಲ ನಾವು ಎಷ್ಟೊಂದು ಕೆಲಸಗಳಲ್ಲಿ ಮೆಂಟಲಿ ಎಷ್ಟು ಇನ್ವಾಲ್ವ್ ಆಗಿರ್ತೀವಿ ಅಂದರೆ ನಮಗೆ ಗೊತ್ತಿಲ್ಲದಲ್ಲ, ಹಾಗೆ ನಮಗೆ ಇರೋ ಶಕ್ತಿ ಎಲ್ಲ ಅಲ್ಲಿ ಹೊರಟೋಗ್ಬಿಟ್ಟಿರುತ್ತೆ. ಹಾಗೆ ಆಯಿತು ನನಗೆ. ಈಗ ಒಂದು 4-5 ದಿನದಿಂದ ತುಂಬ ಅಷ್ಟೊಂದು ಇನ್ವಾಲ್ವ್ಮೆಂಟಿಂದ ಎಲ್ಲ ಕೆಲಸಗಳು ಮಾಡಿ ಅದಕ್ಕೂ ಇರ್ಬೋದು. ಆದರೂ ನಾನು ಬೆಳಗ್ಗೆ ಎಲ್ಲ ಎದ್ದು ಏನೇನು ಕೆಲಸಗಳು ಮಾಡಬೇಕು ಎಲ್ಲ ಮುಗಿಸ್ಬಿಟ್ಟು, ನಾನು ಯೂಶ್ವಲಿ ಏನು ಮಾಡ್ತೀನಿ, ಇರೋ ಕೆಲಸಗಳನ್ನೆಲ್ಲ ಮುಗಿಸಿ ಆಮೇಲೆ ಸೋಷಿಯಲ್ ಮೀಡಿಯಾ ಸ್ವಲ್ಪ ಚೆಕ್ ಮಾಡ್ತೀನಿ. ಸ್ವಲ್ಪ ಸಮಯ ಕೂತ್ಕೊಂಡು ಚೆಕ್ ಮಾಡ್ತಾ ಇದ್ದಾಗ ನಾನು ಫೇಸ್ಬುಕ್ ಓಪನ್ ಮಾಡಿದಾಗ ನನಗೆ ಇದೊಂದು ಪೊಯಮ್ ಕಾಣಿಸ್ತು. ಅದು ಇಂಗ್ಲೀಷ್ ಪೊಯಮು. ಇದನ್ನು ನಾನು 9 ವರ್ಷ ಹಿಂದೆ ಶೇರ್ ಮಾಡಿದ್ದೆ. ಈ ಫೇಸ್ಬುಕ್ಕಲ್ಲಿ ಬರುತ್ತಲ್ಲ, ಈಗ 8 years ago, ಮೆಮೊರಿ 1 year ago ಅಂತ ಎಲ್ಲ ಹಳೇದು ನಾವು ಯಾವುದೋ ಇದೇ ದಿನ ನಾವು ಸ್ವಲ್ಪ ವರ್ಷ ಹಿಂದೆ ಶೇರ್ ಮಾಡಿದ್ದೆ, ಅದು ಮತ್ತೆ ವಾಪಸ್ ನಮಗೆ ಕಾಣಿಸುತ್ತೆ. 9 ವರ್ಷ ಹಿಂದೆ ಈ ಇಂಗ್ಲೀಷ್ ಪೊಯಮ್ನ ನಾನು ಶೇರ್ ಮಾಡಿದ್ದೆ. ಅದು ವಿಲಿಯಂ ವೋಸ್ಲರ್ ಅಂತ ಇಂಗ್ಲೀಷ್ ಪೊಯೆಟ್, ಕವಿ, ಅವರು ಬರೆದಿರೋದು. ತುಂಬ ಚೆನ್ನಾಗಿದೆ ಇದು. ನನಗೆ ಅದು ಓದಿದೆ. ಅದು ಓದಿದ ಮೇಲೆ ನನಗೆ ತುಂಬಾ ಇದು ಬಂತು, ಶಕ್ತಿ ಬಂತು, ಸ್ಫೂರ್ತಿ ಬಂತು. ಓದಿದ ತಕ್ಷಣ ನನ್ನ ಸುಸ್ತೆಲ್ಲ ಕಡಿಮೆ ಆಯಿತು, ಮತ್ತು ಹೊಸದಾಗಿ ಸ್ಫೂರ್ತಿ ಮತ್ತು ಅದು ಉತ್ಸಾಹ ಎಲ್ಲ ಬಂತು. ಆಮೇಲೆ ನನಗನ್ನಿಸ್ತು, ನಿಮ್ಮ ಜೊತೆಗೂ ಇದನ್ನು ಯಾಕೆ ಹಂಚ್ಕೋಬಾರ್ದು, ಯಾಕೆ ಶೇರ್ ಮಾಡಬಾರ್ದು ಅಂತ. ಅದಕ್ಕೆ ನಾನು ಇದ್ರದ್ದು ಕನ್ನಡ ಅರ್ಥನೂ ಬರೆದಿದ್ದೀನಿ. ನನಗೇನು ಅಷ್ಟು ಎಕ್ಸಾಕ್ಟಾಗಿ ತುಂಬಾ ಎಕ್ಸ್ಪರ್ಟ್ ಅಲ್ಲ. ನಾನು ಏನು ಅರ್ಥ ಮಾಡ್ಕೊತೀನೋ ಕನ್ನಡದಲ್ಲಿ ಅದೇನೇ ಬರೆದಿದ್ದೀನಿ. ಫಸ್ಟು ನಾನು ಅದು ಇಂಗ್ಲೀಷ್ದು ಒರಿಜಿನಲ್ ಇಂಗ್ಲೀಷ್ ಇದೆಯಲ್ಲ, ಅದರದ್ದು ಕವಿತೆ ನಾನು ಓದಿ ಹೇಳ್ತೀನಿ, ಕೇಳಿ. ಲುಕ್ ಟು ದಿಸ್ ಡೇ, ಫಾರ್ ಇಟ್ ಈಸ್ ಲೈಫ್, ದಿ ವೆರಿ ಲೈಫ್ ಆಫ್ ಲೈಫ್. In its brief course lie all the varieties and realities of your existence. The bliss of growth, the glory of action, the splendor of beauty. For yesterday is but a dream and tomorrow is only a vision. But today well lived makes every yesterday a dream of happiness and every tomorrow a vision of hope. ಇದು ತುಂಬ ಚೆನ್ನಾಗಿದೆ, ತುಂಬ ಸುಂದರವಾಗಿದೆ. ನನಗೆ ಇದು ತುಂಬ ಇಷ್ಟ ಆಯ್ತು. ಅದು ಓದ ತಕ್ಷಣ ನನಗೆ ಇನ್ಸ್ಪೈರ್ ಆದೆ ನಾನು. ಅದು ಕನ್ನಡದಲ್ಲಿ ನಾನು ಹೇಗೆ ಅರ್ಥೈಸ್ಕೊಂಡೆ, ನಾನು ಹೇಗೆ ಅರ್ಥ ಮಾಡಿಕೊಂಡೆ ಅದನ್ನು ಹೇಳ್ತೀನಿ. ಈ ದಿನ ನೋಡು, ಏಕೆಂದರೆ ಇದು ಜೀವನದ ಸತ್ವ. ಅದು ಕಡಿಮೆ ಕಾಲದಲ್ಲಿಯೂ ಕೂಡ ಎಷ್ಟೊಂದು ವೈವಿಧ್ಯತೆ ಮತ್ತು ನೈಜಿಕತೆ ತೋರಿಸುತ್ತೆ. ನಮ್ಮ ಇರುವಿನ ನಿಜವನ್ನು ತಿಳಿಸುತ್ತೆ. ನಾವು ಬೆಳೆಯೋದ್ರಲ್ಲಿ ಆನಂದ ಪಡಬೇಕು, ಆ ಕೆಲಸಗಳಲ್ಲಿನ ವೈಭವ ನೋಡಬೇಕು. ಹಾಗೆ ಸುತ್ತಲಿನ ಸೌಂದರ್ಯದಲ್ಲಿರುವ ವೈಭವವನ್ನು ನೋಡಿ. ನಾಳೆ ಅನ್ನೋದು ಇನ್ನೂ ಒಂದು ದೃಷ್ಟಿಕೋನ. ಈ ದಿನವನ್ನು ತುಂಬ ಭವ್ಯತೆಯಿಂದ ಜೀವಿಸಿದರೆ ಅದರಿಂದ ಪ್ರತಿಯೊಂದು ನೆನ್ನೆ ಖುಷಿಯ ಸ್ವಪ್ನ ಆಗುತ್ತೆ, ಹಾಗೂ ಪ್ರತಿ ನಾಳೆಯೂ ಭರವಸೆಯ ದೃಷ್ಟಿಕೋನ ಆಗುತ್ತೆ. ಹಾಗೆ ನಾಳೆ ತುಂಬ ಚೆನ್ನಾಗಿರುತ್ತದೆ. ನಾವು ತುಂಬ ಭರವಸೆಯಿಂದ ನೋಡಬೇಕು ಅಷ್ಟೆ. ಹಾಗಾಗಿ ನೀವು ಈ ದಿನ ಚೆನ್ನಾಗಿ ನೋಡಿ. ಹೀಗಿದೆ ಇವತ್ತಿನ ಮಹತ್ವ, ಹೀಗಿದೆ ಈ ಮುಂಜಾನೆಯ ನಮನ, ಹೀಗೆ ಮುಂಜಾನೆ ನಿಮಗೆಲ್ಲ ನಮಿಸ್ತಾ ಇದೆ. ಈ ಕವಿತೆಯಲ್ಲಿ ನನಗೆ ಏನು ಕಲಿಕೆ ಸಿಕ್ತು ಅಂದರೆ, ಏನು ಕಲಿತೆ ಅಂದರೆ, ನೆನ್ನೆ ಏನಾಯಿತು ಅದ್ರ ಬಗ್ಗೆ ಎಲ್ಲ ಕೊರಗ್ತಾ ಕೂತ್ಕೋಬಾರ್ದು. ಹಾಗೆ ಏನಾಗುತ್ತೆ ನಾಳೆ ಅನ್ನೋದ್ರ ಬಗ್ಗೆ ಆತಂಕ ಕೂಡ ಮಾಡ್ಕೊಳ್ಳೋದೇನು ಬೇಡ. ಈ ದಿನ ಅನ್ನೋದು ನಮ್ಮ ಕೈಲಿ ಇದೆ. ನಾವು ಹೇಗೆ ಏನು ಮಾಡ್ಕೋತೀವಿ, ಅದು ಈ ದಿನ ಹೇಗಾಗುತ್ತೆ ಅನ್ನೋದು ನಮ್ಮ ಕೈಲಿದೆ. ಈ ದಿನ ನಾವು ಚೆನ್ನಾಗಿ ಮಾಡಿಕೊಂಡ್ರೆ ಅದಾಗೆ ಅದು ನಮ್ಮ ನೆನ್ನೆಗಳು ಎಲ್ಲ ತುಂಬ ಸುಂದರವಾದ ಕನಸುಗಳ ಥರ ಆಗ್ಬಿಡುತ್ತೆ. ಹಾಗೆ ನಾಳೆಗಳೆಲ್ಲ ಪೂರ್ಣ ಭರವಸೆಯಿಂದ, ವಿಶ್ವಾಸದಿಂದ ನಾವು ಎದುರು ನೋಡೋ ಥರ ಆಗುತ್ತೆ. ಅದೇ ನಾಳೆನ ಹೋಪ್ಸ್ ಸಿಕ್ಕುತ್ತೆ. ನೆನ್ನೆದು ಅದು ಏನೇ ಇರ್ಬೋದು, ಬ್ಯಾಡ್ ಮೆಮೊರೀಸ್ ಇರ್ಬೋದು, ಇನ್ನೇನೋ ನಮಗೆ ಏನೋ ನೆನೆಸ್ಕೊಂಡು ಕೊರಗ್ತಾರೆ, ಅದೆಲ್ಲ ಆಗೋಯ್ತಲ್ಲ, ಇನ್ನೇನಾರ ಮಾಡ್ಬೋದಿತ್ತು ಅಂತ ಆ ಥರ ಎಲ್ಲ ಕೊರಗೋದೆಲ್ಲ ಬಿಟ್ಟು, ನಾವು ಇವತ್ತಿಂದು ಈ ಮೊಮೆಂಟು, ಈ ದಿನ, ಈಗ ನಾನೇನು ಮಾಡ್ತೀನಿ, ನನ್ನ ಕೈಲಿದೆ, ಇವತ್ತಿನ ನಾವು ಚೆನ್ನಾಗಿ ಮಾಡಿಕೊಂಡ್ರೆ ಅದು ಹಾಗೇ ನಾಳೆನೂ ಚೆನ್ನಾಗಾಗುತ್ತೆ,
ನೆನ್ನೆನೂ ಚೆನ್ನಾಗಾಗುತ್ತೆ. ಸೊ ನನಗೆ ತುಂಬ ಇಷ್ಟ ಆಯಿತು. ತುಂಬ ಸಿಂಪಲ್ ಆಗಿದೆ, ತುಂಬ ಜಾಸ್ತಿ ಕಾಂಪ್ಲಿಕೇಟೆಡ್ ಏನಿಲ್ಲ, ಸ್ಟ್ರೇಟ್ ಆಗಿದೆ ಅದು ಕವಿತೆ. ನನಗೂ ತುಂಬ ಇಷ್ಟ ಆಯಿತು. ಅದಕ್ಕೆ ನನಗನ್ನಿಸ್ತು ನಿಮಗೆಲ್ಲ ಶೇರ್ ಮಾಡೋಣ, ನಿಮಗೆಲ್ಲ ಹಂಚ್ಕೊಂಡ್ರೆ ನಿಮಗೂ ಇಷ್ಟ ಆಗ್ಬೋದು ಅನಿಸ್ತು. ಅದಕ್ಕೆ ನಿಮ್ಮ ಜೊತೆ ಎಲ್ಲ ಹಂಚ್ಕೊಂಡಿದ್ದೀನಿ. ಸೊ ನಿಮಗೆ ಹೇಗೆ ಅನ್ನಿಸ್ತು? ಇವತ್ತು ಟ್ಯೂಸ್ಡೇ ಅಂದರೆ ಮಂಗಳವಾರ. ಸೊ ಎಲ್ಲ ಮಂಗಳಮಯವಾದ ಮಂಗಳವಾರ, ಟ್ಯೂಸ್ಡೇ ವೈಬ್ಸ್ ಹೇಗೆ ಅನ್ನಿಸ್ತು ಖಂಡಿತ ನನಗೆ ತಿಳಿಸಿ ನನ್ನ ಫೇಸ್ಬುಕ್ ಪೇಜ್ ನಳಿನಿಸ್ ವಾಯ್ಸಲ್ಲಿ. ಸೊ ಮತ್ತೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತೀನಿ. ನಾನೀಗ ಆಲ್ಟರ್ನೇಟ್ ಡೇಸ್ ಅಂದರೆ ದಿನ ಬಿಟ್ಟು ದಿನ ನಾನು ಪಾಡ್ಕಾಸ್ಟ್ ಹಾಕ್ತಾ ಇದ್ದೀನಿ. ಸೊ ನಿಮಗೂ ಇದೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ಖಂಡಿತ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು. ಮತ್ತೆ ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲೇ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್, ಟಾಟಾ.